ಹಾಯ್ ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶ್ವೇತಾ. ನಾನಿವತ್ತು ಕರ್ನಾಟಕ ಸ್ಪೆಷಲ್ ಬಿಸಿಬೇಳೆ ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಡೆಲಿಷಿಯಸ್ ಆಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಕೂಡ ತಿನ್ಬೇಕು ಅನಿಸ್ತಾ ಇದೆ, ಅಷ್ಟು ರುಚಿಯಾಗಿತ್ತು. ಮಾಡೋದು ತುಂಬಾನೇ ಸ್ವಲ್ಪ, ಒಂದೇ ಪಾಟಲ್ಲಿ ಒಂದೇ ಕುಕ್ಕರಲ್ಲಿ ನಾನು ಮಾಡ್ತಿರೋದು ಇವತ್ತು. ಸೊ ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ ಇಟ್ಕೊತಾ ಇದ್ದೀನಿ. ಕುಕ್ಕರ್ ಕಾದ ನಂತರ ನಾನಿಲ್ಲಿ ಎಣ್ಣೆ ಹಾಕೊತೀನಿ. ಒಂದು 4 ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ ನಾನು 2 ಸ್ಪೂನ್ ಅಷ್ಟು ತುಪ್ಪ ಹಾಕೋತೀನಿ. ನೋಡಿ, ತುಪ್ಪ ಮನೆಯಲ್ಲೇ ಮಾಡಿರೋದು ಎಷ್ಟು ಚೆನ್ನಾಗಿದೆ, ಮರಳಾಗಿದೆ ಅಲ್ವಾ. ತುಪ್ಪ ಮಾಡೋದು ಬೇಕಂದ್ರೆ ನನಗೆ ಕಮೆಂಟ್ ಮಾಡಿ, ಖಂಡಿತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಇವಾಗ ಈ ತುಪ್ಪ ಮತ್ತು ಎಣ್ಣೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಸ್ವಲ್ಪ ಮಿಕ್ಸ್ ಮಾಡಿಕೊಂಡೆ. ಇವಾಗ ಅರ್ಧ ಸ್ಪೂನ್ ಸಾಸಿವೆ ಚಿಟಪಟ ಅಂದ ನಂತರ ನಾನಿಲ್ಲಿ ಅರ್ಧ ಸ್ಪೂನ್ ಜೀರಿಗೆನ ಸೇರಿಸ್ತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಈ ರೀತಿ ಫ್ರೈ ಆಗಲಿ. ನೀವೀಗ ಬೇಕಂದ್ರೆ ಕಡಲೆ ಬೀಜ, ಗೋಡಂಬಿ ಹಾಕಿ ಫ್ರೈ ಮಾಡ್ಕೋಬಹುದು. ನಾನು ಹಾಕೊಂತ ಇಲ್ಲ, ನಮ್ಗೆ ಇಷ್ಟ ಇಲ್ಲ ಅಂತ ಹೇಳಿ 2 ಬ್ಯಾಡಗಿ ಮೆಣಸಿನಕಾಯಿನ ಮಧ್ಯದಲ್ಲಿ ಮುರಿದು ಈ ರೀತಿ ಸೇರಿಸ್ತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಲಿ. ಇದ್ರ ಜೊತೆ ಇವಾಗ ನಾನು 1 ಕಡ್ಡಿ ಕರಿಬೇವನ್ನ ಕೂಡ ಹಾಕೋತಿದ್ದೀನಿ. ಇದಿಷ್ಟು ಚೆನ್ನಾಗಿ ಫ್ರೈ ಆಗಬೇಕು. ಇವತ್ತು ಹೀಗೆ ಫ್ರೈ ಆಗಕ್ಕೆ ಬಿಟ್ಟು ನಾನು ಇವಾಗ ಹಿಂದೆನೆ 1/4 ಸ್ಪೂನ್ ಅಷ್ಟು ಹಿಂಗನ್ನ ಸೇರಿಸಿದ್ದೀನಿ. ನಂತರ ನಾನಿಲ್ಲಿ 1 ಮೀಡಿಯಂ ಸೈಜ್ ಈರುಳ್ಳಿನ ಮೀಡಿಯಂ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸಿ ಇವಾಗ ಚೆನ್ನಾಗಿ ಈರುಳ್ಳಿನ ನಾನಿಲ್ಲಿ ಸ್ವಲ್ಪ ಬಾಡಿಸ್ಕೊತೀನಿ, ಫ್ರೈ ಮಾಡ್ಕೋತೀನಿ. ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆದಷ್ಟು ರುಚಿ ಚೆನ್ನಾಗಿರುತ್ತೆ. ಇದನ್ನ ನಾನು ಫ್ರೈ ಮಾಡ್ಕೊಂಡೆ. ನೋಡಿ, ಸ್ವಲ್ಪ ಹೊತ್ತಾಗಿದ ನಂತರ ಈ ರೀತಿ ಫ್ರೈ ಆಗಿದೆ. ಫ್ರೈ ಆಗಿದ ನಂತರ ನಾನಿಲ್ಲಿ 1 ಮೀಡಿಯಂ ಸೈಜ್ ಟೊಮ್ಯಾಟೋನ ಈ ತರ ಹೆಚ್ಕೊಂಡಿದ್ದೆ, ಮೀಡಿಯಂ ಸೈಜ್ ಅಲ್ಲೇ, ಅದನ್ನು ಕೂಡ ಸೇರಿಸಿ ಚೆನ್ನಾಗಿ ಬಾಡಿಸ್ಕೊತೀನಿ. ಇಲ್ಲಿ ನಾನು ಟೊಮ್ಯಾಟೋನು ಕೂಡ ಚೆನ್ನಾಗಿ ಬಾಡಿಸ್ಕೊತೀನಿ. ಈರುಳ್ಳಿ ಮತ್ತೆ ಟೊಮ್ಯಾಟೋನ ತುಪ್ಪದಲ್ಲಿ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದನೂ ಸಿಹಿಬೇಳೆ ಬಾತ್ಗೆನೆ ಒಂದೊಳ್ಳೆ ರುಚಿ ಕೊಡುತ್ತೆ. ನೋಡಿ, ಸ್ವಲ್ಪ ಹೊತ್ತಾಗಿದ ನಂತರ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಎಣ್ಣೆ ಬಿಟ್ಟಿದೆ. ಇವಾಗ ನಾನು ಹೆಚ್ಕೊಂಡಿದ್ದಂಥ ಬೀನ್ಸ್ನ ಸೇರಿಸಿದ್ದೀನಿ. ನಂತರ ಹೆಚ್ಕೊಂಡಿದ್ದಂಥ ಒಂದು ದೊಡ್ಡ ಕ್ಯಾರೆಟ್ನ ಸೇರಿಸಿದ್ದೀನಿ. ಒಂದು ಮಿಕ್ಸ್ ಕೊಡೋಣ. ತರಕಾರಿನ ಆದಷ್ಟು ಈ ರೀತಿ ದಪ್ಪದಾಗೆ ಹೆಚ್ಕೊಳ್ಳಿ. ಪ್ರೆಷರ್ ಕುಕ್ ಮಾಡ್ತಿರೋದ್ರಿಂದ ಸಣ್ಣದಾಗಿ ಹೆಚ್ಕೊಂಡ್ರೆ ಎಲ್ಲ ಬೆಂದೋಗ್ಬಿಡುತ್ತೆ, ಸಿಗದೆ ಇಲ್ಲ ಆಮೇಲೆ. ಇವಾಗ ನಾನು ನೌಕೋಲು ಅಂದ್ರೆ ಗೆಡ್ಡೆಕೋಸು ಅಂತ ಕೂಡ ಹೇಳ್ತಾರೆ, ಅದನ್ನ ಸೇರಿಸ್ಕೊಂಡಿದ್ದೀನಿ. ನಂತರ ಇಲ್ಲಿ ಸ್ವಲ್ಪ ಕ್ಯಾಪ್ಸಿಕಮ್ ಕೂಡ ಸೇರಿಸಿದ್ದೀನಿ. ನೀವಿಲ್ಲಿ ನಿಮಗೆ ಬೇಕಾಗಿರೋ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೋಬಹುದು. ಇವಾಗ ತರಕಾರಿಗಳನ್ನೆಲ್ಲ ಚೆನ್ನಾಗಿ ಎಲ್ಲಾನು ಹೊಂದ್ಕೊಳ್ಳೋ ಥರ ಎಣ್ಣೆಯಲ್ಲಿ ಸ್ವಲ್ಪ ಮಿಕ್ಸ್ ಕೊಡೋಣ. ಫ್ರೈ ಮಾಡ್ಕೊಳ್ಳೋದೇನು ಬೇಡ, ಜಸ್ಟ್ ಮಿಕ್ಸ್ ಕೊಟ್ರೆ ಸಾಕು. ಇನ್ನೂ ಹೆಚ್ಚು ರೆಸಿಪೀಸ್ಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ನೋಡ್ಬೋದು. ಮಿಕ್ಸ್ ಕೊಟ್ಟಿದ ನಂತರ ತರಕಾರಿಗೆಲ್ಲ ಉಪ್ಪು ಹಿಡಿಲಿ ಅನ್ನೋ ಕಾರಣಕ್ಕೆ ಅರ್ಧ ಸ್ಪೂನ್ ಅಷ್ಟು ಉಪ್ಪು ಸೇರಿಸಿ ಮಿಕ್ಸ್ ಕೊಡ್ತಾ ಇದ್ದೀನಿ. ಎಲ್ಲದಕ್ಕೂ ಹೊಂದ್ಕೊಳ್ಳಿ ಅನ್ನೋ ಕಾರಣಕ್ಕೆ, ತರಕಾರಿ ಜೊತೆ ಎಲ್ಲ ಮಿಕ್ಸ್ ಆಗಲಿ ಅಂತ ಮಿಕ್ಸ್ ಕೊಟ್ಟು ಇವಾಗ ನಾನು ಇದಕ್ಕೆ ಬಿಸಿಬೇಳೆ ಬಾತ್ ಪೌಡರ್ನ ಹಾಕ್ತಿದ್ದೀನಿ. ಇದು ಮನೇಲೆ ಮಾಡಿರುವಂಥ ಬಿಸಿಬೇಳೆ ಬಾತ್ ಪೌಡರ್. ಬೇಕಂತ ಹೇಳಿದ್ರೆ ಕಮೆಂಟ್ ಮಾಡಿ. 3 ಸ್ಪೂನ್ ಅಷ್ಟು ಬಿಸಿಬೇಳೆ ಬಾತ್ ಪೌಡರ್ ಹಾಕೊಂತಿದ್ದೀನಿ ನಾನು. ಸ್ವಲ್ಪ ಸ್ಪೈಸಿ ಆಗಿ ಬೇಕಂದ್ರೆ ಇನ್ನೊಂದು ಸ್ಪೂನ್ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಇದನ್ನ ಚೆನ್ನಾಗಿ ಬಿಸಿಬೇಳೆ ಬಾತ್ ಪೌಡರ್ ಜೊತೆ ತರಕಾರಿ ಎಲ್ಲ ಮಿಕ್ಸ್ ಕೊಟ್ಟೆ. ನಂತರ ನಾನಿಲ್ಲಿ ಒಂದು 3 ಸ್ಪೂನ್ ಅಷ್ಟು ಕೊಬ್ಬರಿ ತುರಿನ ಸೇರಿಸ್ಕೊಂಡಿದ್ದೀನಿ. ಕೊಬ್ಬರಿ ತುರಿನ ಕೊನೆಯಲ್ಲೂ ಕೂಡ ನೀವು ಕೊತ್ತಂಬರಿ ಸೊಪ್ಪು ಜೊತೆ ಸೇರಿಸ್ಕೋಬಹುದು. ಕೊಬ್ಬರಿ ತುರಿ ಆ್ಯಡ್ ಮಾಡಿದ ನಂತರ ಚೆನ್ನಾಗಿ ಮಿಕ್ಸ್ ಕೊಟ್ಟು 1 ನಿಂಬೆಹಣ್ಣು ಸೈಜ್ ಅಷ್ಟು ಹುಣಸೆ ಹಣ್ಣನ್ನ ಆಲ್ರೆಡಿ ನೆನೆಸಿಟ್ಟಿದ್ದೆ. ಈಗ ಅದ್ರದ್ದು ರಸನ ನಾನು ಸೇರಿಸಿದ್ದೀನಿ. ಆಯ್ತಾ, ನೋಡಿ, ಇಷ್ಟು ದಪ್ಪ ಹುಣಸೆ ಹಣ್ಣನ್ನ ರಸ ಆಗಕ್ಕೆ ನೆನೆಸಿಟ್ಟಿದ್ದೆ. ಹುಣಸೆ ರಸ ಸೇರಿಸಿ ಒಂದೊಳ್ಳೆ ಮಿಕ್ಸ್ ಕೊಡೋಣ. ಹುಣಸೆ ಹುಳಿ ಎಲ್ಲ ಚೆನ್ನಾಗಿ ತರಕಾರಿಗೆಲ್ಲ ಹೊಂದತ್ರ ಮಿಕ್ಸ್ ಕೊಟ್ಟಿದ ನಂತರ ಇವಾಗ ನಾನು ಬೆಲ್ಲದ ಪೌಡರ್ನ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ 2 ಸ್ಪೂನ್ ಅಷ್ಟು ಬೆಲ್ಲದ ಪೌಡರ್ ಸೇರಿಸಿದ್ದೀನಿ. ಬೆಲ್ಲನ ಸ್ವಲ್ಪ ಕ್ರಶ್ ಮಾಡಿ ಕೂಡ ಹಾಕೋಬಹುದು. ಚೆನ್ನಾಗಿ ಮಿಕ್ಸ್ ಕೊಡಿ. ಇವಾಗ ಇದಕ್ಕೆ ನಾನು ಕೊನೆಯದಾಗಿ ಫ್ರೋಸನ್ ಬಟಾಣಿ ಇತ್ತು, ಹಸಿ ಬಟಾಣಿ, ಅದನ್ನ ಸೇರಿಸಿದ್ದೀನಿ. ಇದು ಫುಲ್ ಹಸಿಯಾಗಿರೋದ್ರಿಂದ ಮುಂಚೆನೆ ಸೇರಿಸಿದ್ರೆ ತೀರಾ ಬೆಂದೋಗ್ಬಿಡುತ್ತೆ ಅಂತ ಹೇಳಿ ಕೊನೆಯಲ್ಲಿ ಸೇರಿಸ್ತಾ ಇದ್ದೀನಿ. ನಂತರ ಇವಾಗ ನಾನು ನೋಡಿ ಇಲ್ಲಿ ಅಕ್ಕಿ, ತೊಗರಿ ಬೇಳೆ, ಮಸೂರ್ ದಾಲು ಮತ್ತೆ ಹೆಸರು ಬೇಳೆ ಇದಿಷ್ಟನ್ನು ನಾನು ಕಾರಿ ಹೆಚ್ಚ ಮುಂಚೆ ನೆನೆಸಿ ಇಟ್ಕೊಂಡಿದ್ದೆ. 2-3 ಸತಿ ವಾಶ್ ಮಾಡಿ. ಇವಾಗ ನಾನಿಲ್ಲಿ ತೊಗರಿ ಬೇಳೆನ 6 ಸ್ಪೂನ್ ತಗೊಂಡಿದ್ದೀನಿ, ಮಸೂರ್ ದಾಲು 3 ಸ್ಪೂನು, ಹೆಸರು ಬೇಳೆನ 1.5 ಸ್ಪೂನ್. ನಂತರ ನಾನಿಲ್ಲಿ ಅಕ್ಕಿನ 1-2 ಸ್ಪೂನ್, ಇವೆಲ್ಲಾನು ಸೇರಿಸಿ 2 ಸ್ಪೂನ್ ಕಮ್ಮಿಯಾಗಿ ಅಕ್ಕಿ ಹಾಕೊಂಡಿದ್ದೀನಿ. ಅಂದ್ರೆ ನಾನಿಲ್ಲಿ 8.5 ಸ್ಪೂನ್ ಅಷ್ಟು ಅಕ್ಕಿ ಹಾಕೊಂಡಿದ್ದೀನಿ. ನೀವಿಲ್ಲಿ ಇನ್ನೂ ಹೆಲ್ದಿ ಮಾಡ್ಕೊಳಕ್ಕೆ ಅಕ್ಕಿ ಬದಲು ಓಟ್ಸ್ ಕೂಡ ಆ್ಯಡ್ ಮಾಡ್ಕೋಬಹುದು. ಅದ್ರ ಬಿಸಿಬೇಳೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಕಪ್ಪಲ್ಲಿ ಹೇಳೋದಾದ್ರೆ ನೀವು 1 ಕಪ್ಪು ತೊಗರಿ ಬೇಳೆ ತಗೊಂಡ್ರೆ ಅರ್ಧ ಕಪ್ಪು ಮಸೂರ್ ದಾಲ್, 1/4 ಕಪ್ಪು ಹೆಸರು ಬೇಳೆ, ಈ ತರ ತಗೋಬೇಕಾಗತ್ತೆ. ಈ ಪ್ರಪೋರ್ಷನ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ 3 ಬೇಳೆನೂ ಸೇರಿಸೋದ್ರಿಂದ. ಇವಾಗ ನಾನು ನೀರು ಕುಡಿಯೋ ಗ್ಲಾಸಲ್ಲಿ 2 ಗ್ಲಾಸ್ ಅಷ್ಟು
ನೀರನ್ನ ಸೇರಿಸ್ಕೊಂಡಿದ್ದೀನಿ. ಸೇರಿಸಿ ಒಂದು ಮಿಕ್ಸ್ ಕೊಟ್ಟು, ಈಗ ಮಿಕ್ಸ್ ಕೊಟ್ಟಿದ ನಂತರ ನಾನಿಲ್ಲಿ ಇದಕ್ಕೆ ಉಪ್ಪನ್ನ ಸೇರಿಸ್ಕೊಂಡ್ಬಿಡ್ತೀನಿ. ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಕೊಡಿ. ಈಗ ಉಪ್ಪು ಹುಳಿ ಖಾರ ಎಲ್ಲ ನೋಡ್ಕೊಳ್ಳೋಕ್ಕೋಸ್ಕರ ಹೀಗೆ ಬಾಯ್ಲ್ ಆಗಕ್ಕೆ ಬಿಟ್ಟೆ. ಬಾಯ್ಲ್ ಆಗಿದ ನಂತರ ನಾನಿಲ್ಲಿ ಮತ್ತೆ ರುಚಿ ನೋಡ್ಕೊತಾ ಇದ್ದೀನಿ. ಪರ್ಫೆಕ್ಟ್ ಆಗಿದೆ. ಇವಾಗ ನಾನು ಇದನ್ನ ಕ್ಲೋಸ್ ಮಾಡ್ತೀನಿ. ನೀವು ಬೇಕಂದ್ರೆ ಇದು ಬಾಯ್ಲ್ ಬರೋಕ್ಕಿಂತ ಮುಂಚೆನೂ ಕ್ಲೋಸ್ ಮಾಡ್ಬೋದು. ರುಚಿ ಎಲ್ಲ ಆಮೇಲೂ ಕೂಡ ನೋಡಿಕೊಂಡು ಸರಿ ಮಾಡ್ಕೋಬಹುದು. ಬಟ್ ನಾನು ಪ್ರೆಷರ್ ಕುಕ್ ಆಗ ಮುಂಚೆನೆ ನೋಡ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು 4 ವಿಷಲ್ ತರ್ಸ್ಕೊಂಡು ಪ್ರೆಷರ್ ಎಲ್ಲ ಪೂರ್ತಿ ಹೋಗಿದ್ಮೇಲೆ ನಾನಿಲ್ಲಿ ಕುಕ್ಕರ್ ಲಿಡ್ನ ಓಪನ್ ಮಾಡ್ತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಬಿಸಿಬೇಳೆ ಬಾತ್ ರೆಡಿ ಆಗಿಬಿಟ್ಟಿದೆ. ನೋಡಿ ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟ್ ಇದೆ. ಅಕಸ್ಮಾತ್ ನಿಮ್ಗೆ ಏನಾದರೂ ಕನ್ಸಿಸ್ಟೆನ್ಸಿ ಬಿಸಿಬೇಳೆ ಬಾತು ಗಟ್ಟಿ ಆಯಿತು ಅಂತ ಹೇಳಿದ್ರೆ ಬಿಸಿ ನೀರನ್ನ ಸೇರಿಸ್ಕೊಳ್ಳಿ, ಸರಿ ಹೋಗುತ್ತೆ. ನಾನೀಗ ಹೆಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಕೂಡ ಅದ್ರ ಮೇಲೆ ಉದುರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗೊಂದು ಮಿಕ್ಸ್ ಕೊಟ್ಟು ಇದಿವಾಗ ರೆಡಿ ಇದೆ ಸರ್ವ್ ಮಾಡೋಕ್ಕೆ. ಎಲ್ಲ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡ್ಬಿಟ್ಟಿದ್ರೆ ಈ ಆಫೀಸ್ಗೂ ಕೆಲ್ಸಕ್ಕೆ ಹೋಗೋರೆಲ್ಲ ಆರಾಮಾಗಿ ಬೇಗ ಮಾಡ್ಕೊಂಡ್ಬಿಡ್ಬೋದು. ಯಾಕೆ ತಡ, ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ನೋಡಿ ಆ ಕನ್ಸಿಸ್ಟೆನ್ಸಿ ನೋಡಿ, ಕಲರ್ ನೋಡಿ, ಎಲ್ಲ ಎಷ್ಟು ಪರ್ಫೆಕ್ಟ್ ಆಗಿದೆ ಅಲ್ಲ. ತುಂಬಾನೇ ಚೆನ್ನಾಗಿದೆ. ಟೇಸ್ಟ್ ಅಂತೂ ಸಖತ್ತಾಗಿದೆ. ನೋಡಿ ಒಂದು ಕುಕ್ಕರಲ್ಲಿ ಬಿಸಿಬೇಳೆ ಬಾತ್ ಆಗೇ ಹೋಯ್ತು. ಒಂದು 10-15 ನಿಮಿಷದಲ್ಲಿ ಮುಗ್ದೇ ಹೋಗ್ಬಿಡುತ್ತೆ. ನೋಡಿ ಈಗ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ. ಆ ಕಲರ್ ನೋಡಿ, ಟೆಕ್ಸ್ಚರ್ ನೋಡಿ, ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ. ನೋಡ್ತಾ ಇದ್ರೆ ತಿನ್ಬೇಕು ಅನ್ನಿಸ್ತಾ ಇದೆ ನನಗಂತೂ. ಇವಾಗ ಇದನ್ನ ನೀವು ಸರ್ವ್ ಮಾಡಬೇಕಾದ್ರೆ ಖಾರ ಬೂಂದಿ ಜೊತೆ, ಇಲ್ಲ ಅಂತ ಹೇಳಿದ್ರೆ ಚಿಪ್ಸ್ ಜೊತೆ ಸರ್ವ್ ಮಾಡಿ. ತುಂಬಾನೇ ಚೆನ್ನಾಗಿರುತ್ತೆ. ಇದ್ರ ರುಚಿ ಇನ್ನೂ ಡಬಲ್ ಆಗುತ್ತೆ. ಸ್ವಲ್ಪ ತುಪ್ಪ ಹಾಕಿ ಕೂಡ ಸರ್ವ್ ಮಾಡಿ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ತುಂಬಾನೇ ಚೆನ್ನಾಗಿತ್ತು. ಬಿಸಿಬೇಳೆ ಬಾತ್ ಕೂಡ ತುಂಬಾನೇ ಹೆಲ್ತ್ ಒಳ್ಳೆಯದು, ಡಿಲಿಷಿಯಸ್. ಎಲ್ಲ ವೆಜಿಟೇಬಲ್ಸ್ ಇರುತ್ತೆ. ನಿಮ್ಗೆ ಬೇಕಂದ್ರೆ ಇನ್ನೂ ಹೆಚ್ಚು ವೆಜಿಟೇಬಲ್ಸ್ನ ಸೇರಿಸ್ಕೋಬಹುದು. ನೋಡಿ ಒಂದೇ ಒಂದು ಕುಕ್ಕರಲ್ಲಿ ಡಿಲಿಷಿಯಸ್ ಹೆಲ್ದಿ ಬಿಸಿಬೇಳೆ ಬಾತ್, ಕರ್ನಾಟಕ ಫೇಮಸ್ ಬಿಸಿಬೇಳೆ ಬಾತ್ ಫಟಾಫಟ್ ಅಂತ ರೆಡಿ ಆಗಿಬಿಡುತ್ತೆ. ನೀವು ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಹೇಗೆ ಬಂತು ಅಂತ. ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.